ನಟನೆ ಅಂತೂ ಆಯಿತು. ಸೊ ಡೈರೆಕ್ಷನ್ಗೆ ಯಾವಾಗ ಇಳಿತೀರಾ ಅಂತ? ಗೊತ್ತಿಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಇನ್ನೂ ಮಾಡೋದು ಜಾಸ್ತಿ ಐತೆ, ಕೆಲಸಗಳೈತೆ. ಅದರ ನಡ್ಬರ್ಕ್ ಏನಾರು ನನಗೆ ಯಾವ್ದಾದ್ರು ಕತೆ ಅಂದರೆ ಈಗ ಓದ್ತೀನಿ, ಓದೋ ಅಭ್ಯಾಸ ಐತಲ್ಲ, ಹೀಗಾಗಿ ಕೆಲವೊಂದಿಷ್ಟು ಓದಿದಂಥ ಕತೆಗಳು ಅಥವಾ ಸಣ್ಣ ಸಣ್ಣ ಇನ್ಸಿಡೆಂಟ್ಗಳು ಅಥವಾ ನಾವು ನೋಡುವಂಥ ದೃಷ್ಟಿಕೋನ, ಯಾವುದೋ ಒಂದು ಥಾಟ್ ಐಡಿಯಾ ಎಕ್ಸೈಟ್ ಮಾಡಿದಾಗ ಕಾನ್ಫಿಡೆನ್ಸು ಇದ್ದು ಸಮಯನೂ ಇತ್ತು ಡೈರೆಕ್ಟ್ ಮಾಡ್ತೀನಿ. ಬಟ್ ಮಾಡೋ ಇಂಟ್ರೆಸ್ಟ್ ಅಂತೂ ಐತೆ. ಅಲ್ಲ, ಇಂಥದ್ದೇ ಒಂದು ಕತೆನ ನಾನು ಯಾವುದಾದ್ರೂ ಸ್ಟಾರ್ ಡೈರೆಕ್ಟರ್ಗಾಗಿ ಸ್ಟಾರ್ ಆ್ಯಕ್ಟ್ರಿಗೆ ನಾನು ಆ್ಯಕ್ಷನ್ ಕಟ್ ಹೇಳುವಂಥದ್ದು ಮೈಂಡಲ್ಲಿ ಏನಾದರೂ ಇದೆಯಾ ಅಂತ. ಬಿಕಾಸ್ ಯಾಕಂತಂದರೆ ನಟನೆ ಅಂತಂದಾಗ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅನ್ನೋದು ಇರ್ತೈತೆ, ನಾನು ಇಂಥ ಒಂದು ಕನಸಿನ ಪಾತ್ರವನ್ನು ನಿಭಾಯಿಸಬೇಕು ಅಂತ. ಅದೇ ರೀತಿ ಆ್ಯಕ್ಷನ್ ಕಟ್ ಅಂತ ಅಂದಾಗ ಒಬ್ಬೊಬ್ಬರು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿರ್ತಾರೆ. ಸೊ ನೀವು ಯಾವ ಒಬ್ಬ ಸ್ಟಾರ್ ನಟರಿಗೆ ಆ್ಯಕ್ಷನ್ ಕಟ್ ಹೇಳ್ತೀರಾ, ಯಾವ ಪಾತ್ರಕ್ಕೆ ಹೇಳ್ತೀರಾ ಅಂತ, ಪೌರಾಣಿಕದ ಅಥವಾ ಬಿಕಾಸ್ ಯಾಕಂತಂದರೆ ನೀವು ಬಳಸುವಂಥ ಭಾಷೆನೂ ಸಹ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲ, ಒಬ್ಬೊಬ್ರು ನೋಡಿದಾಗ ಒಂದೊಂದು ಥರ ಖುಷಿ ಆಗಿರ್ತೈತಿ, ಒಬ್ಬೊಬ್ರು ನೋಡಿದಾಗ ಒಂದೊಂದು ಐಡಿಯಾ ಬರ್ತಿರ್ತವೆ. ಅದು ಹೆಂಗೆ ಹೇಳಲಿ ಅಂದರೆ ಒಬ್ಬರನ್ನೇ ಅಂತ ಹೆಂಗೆ ಹೇಳಲಿ. ಸಹಜವಾಗಿ ಎಲ್ಲ ಹೊಸ ನಿರ್ದೇಶಕರಿಗೂ ಬರುವಂಥ ಎಲ್ಲ ರೈಟರ್ಸ್ಗೂ ಐ ಥಿಂಕ್ ಆಲ್ಮೋಸ್ಟ್ ಫಾರ್ ಎವ್ರಿಬಡಿ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಇರುತ್ತೆ. ನಟನಾಗ ನನಗೂ ಇತ್ತು, ಮಾಡತ್ತೀನಿ. ಬರಹಗಾರ ಆಗಿ ನಿರ್ದೇಶಕ ಆದರೆ ಫಸ್ಟ್ ಅನ್ಸೋದು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ. ಹಾಗೆ ಶಿವಣ್ಣವ್ರ ಒಟ್ಟಿಗೆ ಕೆಲಸ ಮಾಡ್ಬೇಕಂತೈತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದು ಬಿಟ್ಟರೆ ಕೆಲವೊಂದಿಷ್ಟು ಐಡಿಯಾಸ್ಗಳಿಗೆ ಸುದೀಪ್ ಸರ್ ನೆನಪಾಗ್ತಾರೆ, ವಿಜಯ್ ಸರ್ ನೆನಪಾಗ್ತಾರೆ, ದುನಿಯಾ ವಿಜಯ್ ಸರು. ಕೆಲವೊಂದಿಷ್ಟು ಕತೆಗಳಿಗೆ ದರ್ಶನ್ ಸರ್ ನೆನಪಾಗ್ತಾರೆ. ಇದು ಅವ್ರು ಬಿಟ್ಟರೆ ಮೇರೆ ಯಾರೂ ಆಗಲ್ಲ ಅಂತ. ಇನ್ನು ಕೆಲವು ಕತೆಗಳನ್ನ ನೆನೆಸ್ಕೊಂಡಾಗ ಐ ಮಿಸ್ ಅಪ್ಪು ಸರ್. ಸೊ ಅವರಿದ್ದರೆ ಎಷ್ಟು ಪರ್ಫೆಕ್ಟಾಗಿ ಆ್ಯಪ್ಟಾಗಿ ಇದನ್ನು ಬಂದಿರೋದಲ್ಲ ಇದಕ್ಕೆ ಅಂತ ಅಂದ್ಕೊಂಡು. ಸೊ ಹಂಗೆ ಸುಮಾರಷ್ಟು ಅಂದರೆ ಧನು ಅಲ್ಲಮ್ಮ ಅಂತ ಒಂದು ಪಿಕ್ಚರ್ ಮಾಡಿದ್ರು. ನಾನು ಅವಾಗ ಆ ಗ್ರಾಫಲ್ಲಿ ಅದೊಂದು ಬೇರೆ ಥರದ್ದು ಪಿಕ್ಚರ್ ಆಗಿತ್ತಲ್ಲ ಅದು. ಆಮೇಲೆ ಟಗರು ನೋಡಿದಾಗ ಇದು ಸಾರಿ ಪಾಪ್ಕಾರ್ನ್ ನೋಡಿದಾಗ ಆ ಪಿಕ್ಚರ್ ನೋಡಿದಾಗ ಆ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡಿದ ರೀತಿ ಆಗಿರಲಿ. ಸೊ ನೋಡಿದಾಗ ಆಮೇಲೆ ಬೇರೆ ಬೇರೆ ಹಾಗೆ ಇದು ಇಟ್ಸ್ ಎಂಡ್ಲೆಸ್. ಅಂದರೆ ಪ್ರತಿ ಒಳ್ಳೆ ಆ್ಯಕ್ಟ್ರನ್ನ ನೋಡಿದಾಗಲೂ, ಸ್ಟಾರ್ಸ್ಗಳನ್ನ ನೋಡಿದಾಗಲೂ ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡ್ತೀವಲ್ಲ, ಖುಷಿ ಪಡ್ತೀವಲ್ಲ. ಥಿಯೇಟ್ರನ್ನೇ ಕೂತು ನಾವು ಕ್ಯಾಕಿ ಹೊಡೆದು ಬಂದಿರ್ತೀವಿ. ಸೊ ಒಬ್ಬೊಬ್ರು ನೋಡಿದಾಗ ಒಂದೊಂದು ಥರ ಕತೆಗಳು ನೆನಪಾಗ್ತು. ಸೊ ಗೊತ್ತಿಲ್ಲ, ಅಂದರೆ ನಮ್ಮ ಲೈಫ್ ಟೈಮ್ನಾಗ ಯಾವಾಗ ಡೈರೆಕ್ಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಐ ಥಿಂಕ್ ಐ ಹೋಪ್ ಫಸ್ಟ್ ಸಿನಿಮಾ ಹಂಗೇನೋ ಡೈರೆಕ್ಟ್ ಮಾಡಿದ್ರೆ ಕತೆನೂ ಅದೇ ಥರ ಇತ್ತು ಅಂದರೆ ಶಿವಣ್ಣ ಅವ್ರಿಗೆ ಫಸ್ಟ್ ಹೋಗಿ ಅಣ್ಣ ಹಿಂಗೊಂದು ಕತೆ ಇತ್ತು ಕೇಳ್ರಿ ಅಂತ. ಮಾತಾಡ್ತಾ ಒಂದು ವಿಚಾರ ಹೇಳಿದ್ರಿ, ಒಬ್ಬೊಬ್ಬರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ್ಲೂ ಸಹ ಒಂದೊಂದು ವಿಭಿನ್ನವಾದಂತಹ ಸ್ಟೋರಿ ಲೈನ್ಸ್ ನೆನಪಾಗುತ್ತೆ. ಅಂಥ ಟೈಮಲ್ಲಿ ನಾನು ಅಂಥವ್ರಿಗೆ ಆ್ಯಕ್ಷನ್ ಕಟ್ ಹೇಳಬೇಕು ಅಂತ ಮಾತಾಡ್ತಾ ಸುದೀಪ್ ಸರ್ ಬಗ್ಗೆನೂ ಹೇಳಿದ್ರಿ, ದರ್ಶನ್ ಸರ್ ಬಗ್ಗೆನೂ ಹೇಳಿದ್ರಿ. ಯಾಕೆ ಅವರಿಬ್ಬರನ್ನ ಇಟ್ಕೊಂಡು ಒಂದು ಫ್ರೆಂಡ್ಶಿಪ್ ಓರಿಯೆಂಟೆಡ್ ಸಿನಿಮಾವನ್ನು ನೀವು ನಿಮ್ಮ ಒಂದು ಡೈರೆಕ್ಷನ್ ಅಡಿಯಲ್ಲಿ ಮಾಡಬಾರ್ದು ಅಂತ? ಅಲ್ಲ, ಅಂದರೆ ಆ ಥರ ಏನಾದ್ರು ಮಾಡೋ ಹಂತಕ್ಕೆ ಬಂದ್ಯಪ್ಪ ಅಂತಂದರೆ ಡೆಫಿನೆಟ್ಲಿ ಖುಷಿಯಿಂದ ಮಾಡ್ತೀನಿ ನಾನು. ಹೋಗಿ ಹೇಳ್ತೀನಿ ಕತೆ, ಸರ್ ಹಿಂಗೈತ್ರಿ ನೋಡ್ರಿ ಅಂತ ಅಂದ್ಕೊಂಡು. ಆ್ಯಂಡ್ ಅಫ್ಕೋರ್ಸ್ ಒಳ್ಳೆ ಕೆಲಸ ಅಂತ ಬಂದಾಗ ಅವರಿಬ್ಬರು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಆಮೇಲೆ ನಮ್ಮ ಲೇಯರಲ್ಲಿರುವಂಥ ಎಲ್ಲ ನಟರುಗಳಿಗೂ ಕೂಡ ನಾವೇನು ಈ 90s, ನಾನು 88 ಬಾರ್ನ್, ಅಲ್ಲಿಂದ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿರುವಂಥ ಎಲ್ಲ ಸ್ಟಾರ್ಸ್ಗಳು ಒಂದಲ್ಲ ಒಂದು ರೀತಿಯಿಂದ ಇನ್ಸ್ಪೈರ್ ಆಗಿರ್ತಾರೆ. ಒಂದಲ್ಲ ಒಂದು ಹಾದಿಲಿ ನಮ್ಮನ್ನು ಮತ್ತೆ ಶಕ್ತಿನ ತುಂಬಿರ್ತಾರೆ ನಮ್ಮೊಳಗೆ. ವಿ ಆರ್ ಲಕ್ಕಿ ದಟ್ ನನ್ನ ಪುಣ್ಯ, ನಾನು ವಿಷ್ಣುವರ್ಧನ್ ಸರ್ನ ನೋಡಿದ್ದೀನಿ, ಅವ್ರನ್ನ ಮಾತಾಡ್ಸೀನಿ. ನನ್ನ ಪುಣ್ಯ, ನಾನು ಅಂಬರೀಷ್ ಅಣ್ಣನ ನೋಡಿದ್ದೀನಿ. ಅನ್ಫಾರ್ಚುನೇಟ್ಲಿ ಅಣ್ಣವ್ರನ್ನ ನೋಡೋಕ್ಕಾಗಿಲ್ಲ. ಸೊ ಪ್ರತಿ ರಿಲೀಸ್ಗೂ ನಾವು ಹೋಗಿ ಸಮಾಧಿ ಹತ್ರ ಹೋಗಿ
ಆ ಮೆಮೊರಿಯಲ್ ಹತ್ರ ಕೂತ್ಕೊಂಡು ವಿಶ್ ಮಾಡಿ ಪ್ರೇಯರ್ ಮಾಡ್ಕೊಂಡು ಬರ್ತೀವಿ. ಅಲ್ಲಿಂದ ಬಂದಿರುವಂಥ ಇತ್ತೀಚೆಗೆ ಬಂದಿರುವಂಥ ಸ್ಟಾರ್ ಲೇಯರ್ಸ್ನು ಇಟ್ಕೊಂಡು ವಿ ಲವ್ ಎವ್ರಿ ಒನ್. ಆ್ಯಂಡ್ ಏನೂ ಇಲ್ಲಾರ್ದ ಬಂದಿರ್ತೀವಲ್ಲ, ಸೊ ಒಂದೊಂದು ಪಿಕ್ಚರ್ನಾಗ ಒಂದೊಂದು ಥರ ಇನ್ಸ್ಪೈರ್ ಮಾಡಿರ್ತಾರೆ. ಒಂದೊಂದು ಜರ್ನಿ ಇರ್ತೇವಲ್ಲ. ನೀವು ಸುದೀಪ್ ಸರ್ ತೊಗೊಂಡ್ರಪ್ಪ ಅಂತಂದರೆ ನಿಮಗೆ ಇಂಡಸ್ಟ್ರಿ ಟಚ್ ಇತ್ತು, ಅಷ್ಟೆಲ್ಲ ಫೆಸಿಲಿಟಿ ಇತ್ತು, ಆದರೂ ಎಷ್ಟು ಹೋರಾಟಗಳ ಮಧ್ಯೆ ಬೆಳ್ಕೊಂಬಂದರು. ದರ್ಶನ್ ಸರ್ನ ತೊಗೊಂಡ್ರೆ ಅಂಥ ದೊಡ್ಡ ಲೆಗಸಿ ಅದು. ತೂಗುದೀಪ್ ಶ್ರೀನಿವಾಸ್ ಅನ್ನುವಂಥ ಹೆಸರು ಎಷ್ಟು ದೊಡ್ಡದು. ಸ್ಟಿಲ್ ಅವ್ರು ಎಷ್ಟು ಕಷ್ಟಪಡಬೇಕಾಯ್ತು, ಎಷ್ಟು ಏನೇನೆಲ್ಲ ಕೆಲಸ ಮಾಡಿಕೊಂಡು ಲೈಟ್ ಬಾಯ್ ಆಗಿ ಲೈಟ್ ಹೊತ್ಕೊಂಡು ಸೀರಿಯಲ್ ಮಾಡಿಕೊಂಡು ಆ್ಯಂಡ್ ದೆನ್ ಸಿನಿಮಾ ಮಾಡಿದ್ರು. ಸೊ ದೆ ಬೋತ್ ಆರ್ ವಂಡರ್ಫುಲ್ ಆ್ಯಕ್ಟರ್ಸ್ ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅವರವರ ಒಂದು ಪ್ರತ್ಯೇಕವಾಗಿ ನೋಡೋದಾಯಿತು ಅಂದರೆ, ಸೊ ಅವರಿಬ್ಬರೂ ಒಟ್ಟಿಗೆ ಆಗುವಂಥ ಸಿನಿಮಾಗಳು ಬರುತ್ತೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ. ಎಲ್ಲ ಚಿಗದಾಡಿ ಕುಣಿದಾಡಿ ಥಿಯೇಟ್ರ್ ಅಲ್ಲಿ ಡೈಲಾಗ್ಸ್ಗಳೇ ಕೇಳಿಸೋಲ್ಲ ಲಾಸ್ಟ್ ತನಕನೂ. ಆ ರೇಂಜಿಗೆ ಚೀರಾಡ್ಕೋತ ಪಿಕ್ಚರ್ ನೋಡ್ತಾರೆ. ಸೊ ಅದ್ರಾಗ ನಾನು ಒಬ್ಬ ಆಗಿರ್ತೀನಿ. ನಾನು ಅಷ್ಟೇ ಖುಷಿ ಪಡ್ತೀನಿ ಆ್ಯಂಡ್ ಅಷ್ಟೇ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.